ಗೈಸು ತುಂಬಾ ಮಂತ್ಸ್ ಆದ್ಮೇಲೆ ಸಂಡೇ ಬಜಾರ್ ರೋಡ್ಗೆ ಹೋಗ್ತಾ ಇದೀವಿ, ಚಿಕ್ಕಪೇಟೆ, ಬೆಂಗಳೂರು. ಗೈಸ್, ನೀವು ಹೇಳಿ, ಸಂಡೇ ಬಜಾರ್ ಕ್ರೌಡಲ್ಲಿ ವಾಕ್ ಮಾಡೋದು ಒಂದು ಸ್ಕಿಲ್ಲ. ಸೊ ಗೈಸ್, ರೈಟ್ ನಾವು ಅವಿನ ರೋಡ್ ಬಂದಿದ್ದೀವಿ. ಅವಿನ ರೋಡ್, ಬೆಂಗಳೂರು. ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು, ಎಲ್ಲ ಥರ ಬುಕ್ಸ್. ಸೊ ಇವಾಗ ಮೆಜೆಸ್ಟಿಕ್ ಅಂದರೆ ಸಂಡೇ ಬಜಾರ್ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಸೊ ಇಲ್ಲಿ ನಮ್ಮ ಡ್ಯಾಡಿ ಇದ್ದಾರೆ, ಆ್ಯಂಡ್ ಇಲ್ಲಿ ನೋಡಿ ಶನಿ ದೇವ್ರ ಮೂರ್ತಿ ಇದೆ ಮೇಲೆ. ಕ್ರೇಜಿ ಗೈಸ್. ಸಿನಿಮ್ಯಾಟಿಕ್ಸ್ ಮಾಡ್ತಾ 2 hours ಟ್ರಾವೆಲ್ ಮಾಡಿದ್ವಿ ಬಸ್ಸಲ್ಲಿ. AC ಬಸ್ಸಲ್ಲಿ 2 hours ಟ್ರಾವೆಲ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಲೆಟ್ಸ್ ಗೋ ಗೈಸ್. ಗೈಸ್, ಮೆಜೆಸ್ಟಿಕ್ಕಿಂದ ಅವಿನ ರೋಡಿಗೆ ಬಂದ್ವಿ, ಆ್ಯಂಡ್ ಅಲ್ಲ, ಅಟ್ಟಿವಲ್ಲಿಂದ ಅವಿನ ರೋಡಿಗೆ ಬಂದ್ವಿ. ಇವಾಗ ಚಿಕ್ಕಪೇಟೆ ಕಡೆ ಪಯಣ. ಲೆಟ್ಸ್ ಗೋ ಟು ಚಿಕ್ಕಪೇಟೆ ಗೈಸ್. ಗೈಸ್, ಇಷ್ಟು ದಿನ ನಾನು ಮೊಬೈಲಲ್ಲಿ ವೈಲ್ಡ್ ಆ್ಯಂಗಲ್ ಇಟ್ಬಿಟ್ಟು ವೀಡಿಯೋ ಶೂಟ್ ಮಾಡಿಲ್ಲ, ಆ್ಯಂಡ್ ಇನ್ಮೇಲೆ ವೈಲ್ಡ್ ಆ್ಯಂಗಲ್ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫುಲ್ ಫ್ರೇಮ್ ಬರ್ತಿದೆ ಅಂತ ಅನ್ಕೊತಿದ್ದೀನಿ. ಇವತ್ತೇ ಗೊತ್ತಾಗಿರೋದು ಗೈಸ್. ಕ್ಯಾಮ್ರಾ ವ್ಲಾಗರ್ಸ್ ಎಲ್ಲ ವೈಡ್ ಆ್ಯಂಗಲಲ್ಲಿ ಮಾಡ್ತಾರೆ, ಆ್ಯಂಡ್ ನಾನು ವೈಡ್ ಆ್ಯಂಗಲಲ್ಲಿ ಮಾಡ್ತಾಯಿದ್ದೀನಿ. ಸಂಡೇ ಬಜಾರ್ ಹತ್ರ ರೋಡ್ ನೋಡಿ ಹೆಂಗಾಗ್ಬಿಟ್ಟಿದೆ. ಲೆಟ್ಸ್ ಗೋ ಗೈಸ್. ವೈಡ್ ಆ್ಯಂಗಲ್ ವಿಡಿಯೋ ತುಂಬ ಕ್ರೇಜಿ ಆಗಿದೆ. ನೀವೇ ನೋಡ್ಬೋದು ಎಷ್ಟು ಕ್ಲಿಯರಾಗಿ ಬರ್ತಿದೆ ಅಂತ. ಫುಲ್ ಫ್ರೇಮಲ್ಲಿ ಬರ್ತಾ ಇದೆ. ಗೈಸ್, ತುಂಬಾ ಮಂತ್ಸ್ ಆದ್ಮೇಲೆ ಸಂಡೇ ಬಜಾರ್ ರೋಡ್ಗೆ ಹೋಗ್ತಾ ಇದೀವಿ, ಚಿಕ್ಕಪೇಟೆ. ಸೊ ಗೈಸ್, ಡಾಕ್ಟರ್ ಬ್ರೋ ದೋಸಾ ತಿಂದಿರೋ ಹೋಟೆಲ್ ಇದೆ, ಚೆಕ್ ಇಟ್ ಔಟ್ ಅಲ್ಲಿ. ಅದೇ ಗೈಸ್, ಡಾಕ್ಟರ್ ಬ್ರೋ ದೋಸಾ ತಿಂದಿರೋ ಹೋಟೆಲ್. ಗೈಸ್, ಸಂಡೇ ಬಜಾರ್ ಬೆಂಗಳೂರಲ್ಲಿ ಕಂಪ್ರೆಸ್ ಆಗೋ ಜಾಗ ಬಂದೇ ಬಿಡ್ತು. ಸೊ ಗೈಸ್, ನೀವೇ ನೋಡ್ಬೋದು ಯಾವ ರೇಂಜ್ಗೆ ಜನ ಬಂದಿದ್ದಾರೆ ಅಂತ. ಆಲ್ಮೋಸ್ಟ್ ಮಿನಿಮಮ್ ಅಂದರೆ ಒಂದು 4 ಲ್ಯಾಕಿಂದ 5 ಲ್ಯಾಕ್ ಜನ ಬಂದಿರ್ತಾರೆ. ಸೊ ಮಿನಿಮಮ್ ಅಂದ್ರೆ ಮಿನಿಮಮ್ಮು, ಮ್ಯಾಕ್ಸಿಮಮ್ ತುಂಬ ಇರ್ತಾರೆ. 5 ಲ್ಯಾಕ್ 6 ಲ್ಯಾಕ್ ತನಕ ಇರ್ತಾರೆ. ನಾವು ಯು ಆರ್ ಗೋಯಿಂಗ್ ಟು ಸಿ ದ ಓವರ್ ಕ್ರೌಡ್ ಆಫ್ ಸಂಡೇ ಬಜಾರ್ ಚಿಕ್ಕಪೇಟೆ. ಎಷ್ಟು ಕ್ರೌಡ್ ಇದೆ ನೋಡಿ ಗೈಸ್, ಓವರ್ ಕ್ರೌಡ್. ತಿರುಪತಿ ಬಂದಂಗೆ ಅನಿಸ್ತಿದೆ. ಗೈಸ್, ನೀವು ಹೇಳಿ, ಸಂಡೇ ಬಜಾರ್ ಕ್ರೌಡಲ್ಲಿ ವಾಕ್ ಮಾಡೋದು ಒಂದು ಸ್ಕಿಲ್ಲ. ಎಲ್ಲ ಸಂಡೇ ಇರುತ್ತೆ ಗೈಸ್ ಇಷ್ಟು ಕ್ರೌಡ್. ಈ ಒಂದು ಲೊಕೇಶನ್ ನೆನ್ಪಿಟ್ಕೊಳ್ಳಿ. ಸಂಡೇ ಬಜಾರಲ್ಲಿ ನೀವು ಎಲೆಕ್ಟ್ರಾನಿಕ್ ಶಾಪಿಂಗ್ ಮಾಡೋಕ್ಕೆ ಬಂದಾಗ ಇದೇ ವೇಯಲ್ಲಿ ಹೋಗಬೇಕಾಗುತ್ತೆ. ಆ್ಯಂಡ್ ಈ ವೇಯಲ್ಲಿ ಹೋದರೆ ನಿಮ್ಗೆ ಎಲ್ಲ ಥರ ಎಲೆಕ್ಟ್ರಾನಿಕ್ ಶಾಪಿಂಗ್ ಹಾಗೆ ಬಟ್ಟೆ ಶಾಪಿಂಗ್ ಎಲ್ಲ. ಐ ಡೋಂಟ್ ಥಿಂಕ್ ಸೊ. ನಾನು ಒಂದೊಂದು ಪ್ರಾಡಕ್ಟ್ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಂತ. ಮಿಕ್ಸರು, ಓವನು, ಮತ್ತು ಚಿಕ್ಕ ಮಕ್ಕಳಿಗೆ ಬೈಕು, ಹಾಗೆ ಲ್ಯಾಪ್ಟಾಪು, ಸೋಲಾರ್ ಪ್ಯಾನಲು, ಮತ್ತು ಒಂದು ಕ್ಯಾಮ್ರಾನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಓಲ್ಡ್ ಮಾಡೆಲ್. ಸುಮ್ಮನೆ ಜಸ್ಟ್ ಶೋ ಅಂತ ಹಿಡ್ಕೋಬೋದು ಮನೇಲಿ, ಬಟ್ ವರ್ಕ್ ಆಗೋದು ತುಂಬ ಡೌಟು. ರೀಲ್ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಕ್ರೇಜಿಯಾಗಿ ಕ್ಯಾಮ್ರಾಸ್ ಇದೆ. ಹಾಗೆ ತುಂಬ ವಾಚ್ ಕಲೆಕ್ಷನ್ಸ್ ಇದೆ. ಹಾಗೆ ನೀವು ಊಟನೂ ಮಾಡ್ಬೋದು, ಐ ಮೀನ್ ಜಂಕ್ ಫುಡ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮಾನಿಟರ್ ಇದೆ. ಬ್ಯಾಟ್ರಿ ಏನೋ ತೊಗೊಬೇಕಾಯ್ತು. ಆಮೇಲೆ ಟ್ರೈಪೋಡ್ನ ನೋಡಿದ್ವಿ. ಸೊ ಟ್ರೈಪೋಡ್ನ ತೊಗೊಂಡು ಇವಾಗ ನಾವು ಮಿಕ್ಸಿ ಜಾರೆಲ್ಲ ನೋಡ್ತಾ ಇದ್ವಿ ತೊಗೋಬೇಕಂತ. ಆಮೇಲೆ ಒಂದು ಟಿ ವಿನ ನೋಡಿದ್ವಿ. ಇಲ್ಲಿ ಒಂದು ಏನೋ ಗೇರ್ ನೋಡಿದೆ ಗೈಸ್, ಯಾವ ಗೇರು ಏನೋ ಕಾರ್ದಲ್ಲ, ಬಟ್ ಆಮೇಲೆ ನಾವು ಕಿಚನ್ ಐಟಮ್ಸ್ ಹತ್ರ ಬಂದ್ವಿ. ಇಲ್ಲಿನ ಸುತ್ತ ನಿಮಗೆ ಓವನು, ಮಿಕ್ಸಿ, ಮತ್ತು ವಾಟರ್ ಪ್ಯೂರಿಫೈಯರು, ಮತ್ತು ಅದು ಗೋಧಿ ಅಕ್ಕಿ ಎಲ್ಲ ರುಬ್ಬೋದು ಅದು ಮಿಷನ್ ಸಿಗುತ್ತೆ. ಹಾಗೆ ಗ್ಯಾಸ್ ಸ್ಟವ್ ಸಿಗುತ್ತೆ. ಆದಮೇಲೆ ಲ್ಯಾಪ್ಟಾಪ್ನ ನೋಡ್ಬಿಟ್ಟು ನಾವು ಟ್ರೈಪೋಡ್ ಶಾಪಿಗೆ ಬಂದ್ವಿ. ಅಲ್ಲಿ
ತುಂಬ ವೆರೈಟೀಸ್ ಆಫ್ ಚಿಕ್ಕ ಮಕ್ಕಳು ಕಾರು, ಬೈಕು, ಸೈಕಲ್ ಎಲ್ಲ ಇದೆ. ಹಾಗೆ ಟ್ರೈಪೋಡೆ ಮೇನ್ಲಿ ನಾನು ಫೋಕಸ್ ಆಗಿ ನೋಡ್ತಾ ಇದ್ದೆ. ಹಾಗೆ ಶಾಪ್ನ ರೆಕಾರ್ಡ್ ಮಾಡಿ ಇವಾಗ ನಾವು ನೆಕ್ಸ್ಟ್ ಬ್ಯಾಗ್ ಶಾಪಿಗೆ ಬಂದಿದ್ದೀವಿ. ಲ್ಯಾಪ್ಟಾಪ್ ಬ್ಯಾಗ್ ಸಿಗುತ್ತೆ. ಫ್ಯಾನ್ ಶಾಪಿಗೆ ಬಂದು ಇವಾಗ ನಾವು ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೊಕೇಶನ್. ಸೊ ನೆಕ್ಸ್ಟ್ ಲೊಕೇಶನ್ಗೆ ಬಂದಮೇಲೆ ರಾಜ್ಕುಮಾರ್ದು ಒಂದು ಬಿಲ್ಡಿಂಗ್ ನೋಡ್ತಾ ಇಲ್ಲಿ ಒಂದು ಶಾಪಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನೇನಿದೆ ಅಂತ ನೀವು ನೋಡ್ಬೋದು. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಆಫ್. ಇಲ್ಲಿ ಒಂದು ಲ್ಯಾಪ್ಟಾಪ್ದೊಂದು ಫ್ಯಾನ್ ಇದೆ. ಹಾಗೆ ಇದು ಒಂದು ಬಾಲ್ ಇದೆ. ಅದು ಬಾಲ್ ಬೇರೆ ಥರ ಬ್ಯಾಟ್ರಿ ಹಾಕಬೇಕು, ಅದು ಕಿಕ್ ಕೊಟ್ಟರೆ ಹೈಯಲ್ಲಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಇದೆ, ಕಾರ್ಸ್ ಇದೆ. ಸೊ ಆದಮೇಲೆ ನಾವು ಚಿಕ್ಕಪೇಟೆ ಡೀಪ ಹೋಗ್ತಾ ಇದ್ದೀವಿ. ಸೊ ಡೀಪ್ ಒಳಗಡೆ ಹೋದಾಗೆ ನಿಮಗೆ ಆ್ಯಕ್ಚುಯಲ್ ಪ್ರಾಡಕ್ಟ್ ಸಿಗುತ್ತೆ, ಜೆನ್ಯೂನ್ ಪ್ರಾಡಕ್ಟ್. ಸೊ ನಮಗೆ ಒಂದು ಗೇಮಿಂಗ್ ಏನೋ PC ಅಲ್ಲ, ಗೇಮಿಂಗ್ ಏನೋ ಇದೆ ಗೈಸ್, ಕೌನ್ಸಲು ಮತ್ತು ಏನೋ ಇದೆ. ಆದಮೇಲೆ ವಿರಾಟ್ ಕೊಹ್ಲಿ ಸ್ಪೆಕ್ಸ್ ಹಾಕ್ಕೊಂಡು ಒಂದು ಬೋಟ್ನ ಹಿಡ್ಕೊಂಡು ಆದಮೇಲೆ ನಾವು ಒಂದು ಏರ್ಬಡ್ ಶಾಪಿಗೆ ಬಂದು ಇಲ್ಲಿ ಒಂದು ಕ್ರೇಜಿ ಆಗಿರೋ ಶಾಪಿಗೆ ಬಂದು ಶಾಪ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಶೂ ಶಾಪಿಗೆ ಬಂದು ಆದಮೇಲೆ ಫ್ರೂಟ್ನ ಶಾಪ್ ಮಾಡಿ, ಫ್ರೂಟ್ಸ್ನ ಬೈ ಮಾಡಿ ಮತ್ತೆ ಬೇರೆ ಬೇರೆ ಶಾಪ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಲ್ಯಾಪ್ಟಾಪ್ನ ನೋಡಿದ್ವಿ, ಮತ್ತು ಚಿಕ್ಕ ಮಕ್ಕಳು ಸೈಕಲ್ ನೋಡಿದ್ವಿ, ಕಾಫಿ ಮಿಷಿನ್, ಪಿಯಾನೋ, ಮತ್ತು ನಾವು ನೋಡಿದ್ವಿ ಜಿ ವ್ಯಾಗನ್ನ ಮಾಡೆಲ್ ಕಾರ್. ಸೊ ಜಿ ವ್ಯಾಗನ್ ನೋಡ್ಬೋದು, ಕ್ರೇಜಿ ಆಗಿದೆ ಕಾರ್ ಕಲೆಕ್ಷನ್ಸ್. ಇವ್ರದ್ದು ಸೇಲ್ ಮಾಡ್ತಿದ್ದಾರೆ ಕಾರ್ ಕಲೆಕ್ಷನ್. ಆದಮೇಲೆ ನಾವು ಸ್ಕೇಟಿಂಗ್ ಶೂಸ್ ತೊಗೊಳಕ್ಕೆ ಟ್ರೈ ಮಾಡಿದ್ವಿ. ಸೊ ಫೈನಲಿ 1000 ತೊಗೊಂಡಿದ್ವಿ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ವರ್ತ್ ಇಟ್, ಬಟ್ ನಾನು ಫ್ಯಾಟ್ ಆಗಿದ್ದೀನಿ, ರೈಟ್ನೂ ಹಾಕೊಳಕ್ಕಾಗಲ್ಲ. ಬಟ್ ಸ್ವಲ್ಪ ದಿನ ಆದಮೇಲೆ 4-5 ಮಂತ್ಸ್ ಆದಮೇಲೆ ನಾನು ಅದನ್ನು ಹಾಕೊತೀನಿ. ಇಲ್ಲಿ ಜ್ಯುವೆಲರೀಸ್ನ ನೋಡ್ತಾ ತುಂಬ ಥರ ವೆರೈಟೀಸ್ನ ಶಾಪ್ ಎಕ್ಸ್ಪ್ಲೋರ್ ಮಾಡಿ ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸಂಡೇ ಬಜಾರ್ ಮಿನಿ ವ್ಲಾಗ್. ಕಂಪ್ಲೀಟ್ಲಿ ದೊಡ್ಡ ವ್ಲಾಗ್ ಅಲ್ಲೇ ಅಲ್ಲ, ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಗೈ. ಇವತ್ತಿಗೆ ಇಷ್ಟೇ, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಕೂಡ ಮರಿಬೇಡಿ. ಟು ಬಿ ಕಂಟಿನ್ಯೂಡ್.